ಒಂದು ದಿನಕ್ಕೆ SBI ATMನಿಂದ ಎಷ್ಟು ಹಣ ವಿತ್ಡ್ರಾ ಮಾಡಬಹುದು? ಬ್ಯಾಂಕಿನಿಂದ ಹೊಸ ರೂಲ್ಸ್ ಜಾರಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ATM ಮೂಲಕ ತನ್ನ ಖಾತೆಯಲ್ಲಿರುವ ಹಣವನ್ನು ತೆಗೆದುಕೊಳ್ಳುವವರಿಗೆ ಹೊಸ ಆದೇಶವನ್ನು ಹೊರಡಿಸಿದೆ. ನೀವೇನಾದರೂ ದಿನನಿತ್ಯದ ವ್ಯವಹಾರಗಳಿಗೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ATMನಿಂದ ಹಣವನ್ನು ವಿತ್ಡ್ರಾ ಮಾಡುತ್ತೀರಾ? ಹಾಗಾದರೆ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ. ಕೆಲವೊಂದು ಸಮಯದಲ್ಲಿ ನಮಗೆ ಹೆಚ್ಚಿನ ಹಣಕಾಸಿನ ಅವಶ್ಯಕತೆ ಇರುತ್ತದೆ. ಆ ದಿನ ನಾವು ಹೆಚ್ಚಿನ ಹಣವನ್ನು ATM ಮೂಲಕ ಡ್ರಾ ಮಾಡುತ್ತೇವೆ. ಎಲ್ಲ ಬ್ಯಾಂಕುಗಳಂತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿಯೂ ATMನಿಂದ ಒಂದು ದಿನಕ್ಕೆ ಗರಿಷ್ಠವಾಗಿ ಇಂತಿಷ್ಟು ಹಣವನ್ನು ಮಾತ್ರ ತೆಗೆದುಕೊಳ್ಳಬಹುದು ಎಂಬ ಮಿತಿಯೂ ಇದೆ. SBI ATM ವಿತ್ಡ್ರಾ ಲಿಮಿಟ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದೇಶದ ಪ್ರಮುಖ ಬ್ಯಾಂಕುಗಳಂತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿಯೂ ATM ಮೂಲಕ ಹಣವನ್ನು ಹಿಂಪಡೆಯುವ ಮಿತಿ ಇದ್ದೇ ಇದೆ. SBI ATM ಮೂಲಕ ಹಣವನ್ನು ವಿತ್ಡ್ರಾ ಮಾಡುವ ಗರಿಷ್ಠ ಮಿತಿಯೂ ಇಲ್ಲಿದೆ. ನಿಮ್ಮ ಬಳಿ ಕ್ಲಾಸಿಕ್ ಡೆಬಿಟ್ ಕಾರ್ಡ್ ಅಥವಾ ಮೆಸ್ಟ್ರೋ ಡೆಬಿಟ್ ಕಾರ್ಡ್ ಇದ್ದರೆ ನೀವು ಒಂದು ದಿನಕ್ಕೆ ಗರಿಷ್ಠವಾಗಿ 40,000 ರೂಪಾಯಿವರೆಗೆ ಹಣವನ್ನು ವಿತ್ಡ್ರಾ ಮಾಡಬಹುದು. ನಿಮ್ಮ ಖಾತೆಯನ್ನು SBIಗೂ ಅಥವಾ ಇನ್ಟಚ್ ಮಾಡಿಸಿದ್ದರೆ ನೀವು ಪ್ರತಿದಿನ 40,000 ವಿತ್ಡ್ರಾ ಮಾಡಬಹುದು. ನೀವು SBI ಪ್ಲಾಟಿನಮ್ ಇಂಟರ್ನ್ಯಾಷನಲ್ ಡೆಬಿಟ್ ಕಾರ್ಡ್ ಹೊಂದಿದ್ದರೆ ದಿನಕ್ಕೆ ಕನಿಷ್ಠವಾಗಿ 1 ಲಕ್ಷ ವಿತ್ಡ್ರಾ ಮಾಡಬಹುದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಣವನ್ನು ಹಿಂತೆಗೆಯಲು ಗರಿಷ್ಠ ಮಿತಿ ವಿಧಿಸಲು ಕಾರಣ ಇಲ್ಲಿದೆ. SBI ಗ್ರಾಹಕರಿಗೆ ಪ್ರತಿದಿನ ಇಂತಿಷ್ಟು ಹಣವನ್ನು ಮಾತ್ರ ತೆಗೆಯುವುದಕ್ಕೆ ವಿಧಿಸಲು ಕಾರಣವೇನೆಂದರೆ ಇದು ಗ್ರಾಹಕರ ಭದ್ರತಾ ಉದ್ದೇಶಗಳಿಗೆ ಆಗಿರುತ್ತದೆ. ಒಂದು ವೇಳೆ ನಿಮ್ಮ ಕಾರ್ಡ್ ಕಳುವಾದರೆ ನಿಮ್ಮ ಖಾತೆಯಲ್ಲಿರುವ ಪೂರ್ಣ ಮೊತ್ತದ ಹಣವನ್ನು ಖಾಲಿ ಮಾಡುವುದನ್ನು ತಡೆಹಿಡಿಯುತ್ತದೆ. ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.